ಮೈ ಬೆಸ್ಟೀಸ್, ವೆಲ್ಕಮ್ ಟು ಶ್ರೇಷಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಎಲ್ಲ ಒಂದು ಜಿಯೋ ಸಿಮ್ ಯೂಸರ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸುಮಾರು ದಿನದಿಂದ ಈ ಒಂದು ರೀಚಾರ್ಜ್ ಪ್ಲ್ಯಾನಲ್ಲಿ ತುಂಬಾ ಹಣವನ್ನು ಇನ್ವೆಸ್ಟ್ ಮಾಡಿ ತುಂಬಾ ಬೇಜಾರಾಗಿರುತ್ತೆ. ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಹಾಗೆಯೇ ಸಿಹಿ ಸುದ್ದಿ ಕೂಡ ಹೌದು. ಈ ಒಂದು ಯೋಜನೆಯ ಬಗ್ಗೆ ಫುಲ್ಲಾದ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ವಾಚ್ ಮಾಡಿ. ಈ ಒಂದು ಜಿಯೋ ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ಒಂದು ಭರ್ಜರಿಯಾದ ಆಫರ್ ಪ್ಲ್ಯಾನ್ ನಿಮಗೆ ತುಂಬಾ ಯೂಸ್ ಕೂಡ ಆಗುತ್ತೆ. ಎಷ್ಟಪ್ಪ ಅಂತ ಹೇಳಿದ್ರೆ, ಕೇವಲ 601 ರೂಪಾಯಿಗೆ ನೀವು ವರ್ಷ ಪೂರ್ತಿ ಅನ್ಲಿಮಿಟೆಡ್ ಆದಂತಹ 5G ಡಾಟಾವನ್ನು ಯೂಸ್ ಮಾಡೋ ಅಂಥ ರೀಚಾರ್ಜ್ ಪ್ಲ್ಯಾನನ್ನು ತಂದಿದ್ದಾರೆ. ಎಷ್ಟೋ ಒಂದು ಬಡ ಕುಟುಂಬಗಳಿಗೂ ಕೂಡ ಇದು ಯೂಸ್ಫುಲ್ಲಾಗಿ ಕೂಡ ಇರುತ್ತೆ. ಈ ಹಿಂದೆ 2024ರಲ್ಲಿ ಎಷ್ಟೋ ಒಂದು ರೀಚಾರ್ಜ್ ಪ್ಲ್ಯಾನಿಂಗಲ್ಲಿ ರೀಚಾರ್ಜ್ ಬೆಲೆಯನ್ನು ಕೂಡ ಹೆಚ್ಚು ಮಾಡಿದರು. ಅದರಿಂದ ಎಷ್ಟೋ ಜನ ಕೂಡ ಬೈಕೊಂಡಿರೋದು ಕೂಡ ಇದೆ. ಈ ಒಂದು ಪ್ಲ್ಯಾನಿಂಗಲ್ಲಿ ನೀವು ಕೇವಲ 601 ರೂಪಾಯಿಯನ್ನು ಕೊಟ್ಟು ರೀಚಾರ್ಜನ್ನು ಮಾಡಿಕೊಂಡ್ರೆ 365 ದಿನಗಳ ಕಾಲ ಅನ್ಲಿಮಿಟೆಡ್ ಆಗಿ 5G ಡಾಟಾವನ್ನು ಉಪಯೋಗಿಸ್ಬೋದು. ಕೇವಲ 601 ರೂಪಾಯಿನ ರೀಚಾರ್ಜ್ ಮಾಡಿದ್ರೆ ಸಾಕ, ನಮಗೆ ಅನ್ಲಿಮಿಟೆಡ್ 5G ನೆಟ್ ನಮಗೆ ಅನ್ಲಿಮಿಟೆಡ್ ಆಗಿ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದರೆ ಖಂಡಿತ ಇಲ್ಲ. ಇದರಲ್ಲೂ ಕೂಡ ಏನೋ ಒಂದು ಟ್ವಿಸ್ಟನ್ನು ಇಟ್ಟಿದ್ದಾರೆ. ಅಂದರೆ ನಾವು ಮಂತ್ಲಿ ರಿದಮ್ ಅಂತ ಇರುತ್ತೆ, ಅದನ್ನು ಕೂಡ ಮಾಡ್ಕೊಳ್ಬೇಕು ಈ ರೀಚಾರ್ಜ್ ಪ್ಲ್ಯಾನಲ್ಲಿ. ಈ ಒಂದು ರೀಚಾರ್ಜ್ ಕೇವಲ 5G ವೋಚರ್ ರೀಚಾರ್ಜ್ ಪ್ಲಾನ್ ಆಗಿದೆ ಅಷ್ಟೇ. 3 ಮಂತ್ಸ್ ಪ್ಲ್ಯಾನಿಂಗನ್ನು ನಾವು ರೀಚಾರ್ಜ್ ಮಾಡಿಕೊಂಡ್ರೆ ಸಾಕು, ಅನ್ಲಿಮಿಟೆಡ್ ಕಾಲ್ಸ್ಗಳು, ಅನ್ಲಿಮಿಟೆಡ್ 5G ನೆಟ್ ಕೂಡ ಸಿಗ್ತಾ ಇತ್ತು. ಬಟ್ ಈಗ ಮಾಡಿರೋವಂಥ ಪ್ಲ್ಯಾನಲ್ಲಿ ತುಂಬಾ ಬದಲಾವಣೆ ಕೂಡ ಆಗಿದೆ. ಏನಪ್ಪ, ಜಸ್ಟ್ 601 ರೂಪಾಯಿಗೆ ನಾವು ರೀಚಾರ್ಜನ್ನು ಮಾಡಿಕೊಂಡ್ರೆ ಅನ್ಲಿಮಿಟೆಡ್ 365 ದಿನಗಳ ಕಾಲ ಫ್ರೀಯಾಗಿ ನೆಟ್ಟನ್ನು ಯೂಸ್ ಮಾಡ್ಕೊಳ್ಬೋದೇನೋ ಅಂತ ನಾವು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿರ್ತೀವಿ. ಈ ಒಂದು ಮಾಹಿತಿ ನಿಮಗೆಲ್ಲ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.